ಗೌಡ್ತಿ ಸೇನೆ ನಟ ದರ್ಶನ್ ವಿರುದ್ಧ ಆರೋಪ ಮಾಡಿದೆ. ಮಹಿಳಾ ಆಯೋಗದ ತನಕ ದೂರು ಕೊಟ್ಟಿದೆ. ಹಾಗಾದ್ರೆ ದೂರಲ್ಲಿ ಏನಿದೆ, ಯಾಕಿಂತ ಆರೋಪ ಮಾಡಿದ್ದಾರೆ, ಬನ್ನಿ ನೋಡೋಣ. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ. ಹೋಗ್ರೆ ನೀನು ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ. ಹೋಗ್ರೆ ನೀನು ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ದರ್ಶನ್ ಆಡಿದ ಇದೇ ಮಾತೀಗ ಮಹಿಳಾ ಮಣಿಗಳನ್ನ ಸಿಡಿದೇಳುವಂತೆ ಮಾಡಿದೆ. ಇವತ್ತು ಇವಳಿರ್ತಾಳೆ, ನಾಳೆ ಅವಳು ಬರ್ತಾಳೆ, ಅವಳ ಅಜ್ಜಿನ ಬಡಿಯ ಅನ್ನೋ ಮಾತುಗಳಿಗೀಗ ಮಹಿಳೆಯರು ಸಿಡಿದೆದ್ದಿದ್ದಾರೆ. ತಗಡೆ ಮತ್ತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ಬಂದು ನಮ್ಮ ಕೈಲೇ ಯಾಕೆ ಗುಂಬಿಸ್ಕತ್ಯ? ನಾನು ಗುಮ್ಮೋ ಟೈಮಲ್ಲಿ ನಾನು ಗುಮ್ಮಿದ್ದೀನಿ, ಅವ್ರಿಗೂ ಗೊತ್ತಿದೆ ನಾನು ಹೆಂಗೆ ಗುಮ್ಮಿದ್ದೀನಿ. ಮೊನ್ನೆಯಷ್ಟೇ ಕಾಟೇರ 50 ದಿನದ ಸಂಭ್ರಮದಲ್ಲಿ ಉಮಾಪತಿ ವಿರುದ್ಧ ಗುಡುಗಿದ್ದ ದರ್ಶನ್ ಅಯ್ಯೋ ತಗಡೆ ಕುಮ್ಸ್ಕೋತೀಯ ಎಂದಿತ್ತು. ಇದು ದರ್ಶನ್ ಮತ್ತು ಉಮಾಪತಿ ನಡುವಿನ ಮಾತಿನ ಜಟಾಪಟಿಗೆ ಕಾರಣವಾಗಿತ್ತು. ಈ ಬಗ್ಗೆ ದರ್ಶನ್ ವಿರುದ್ಧ ಫಿಲ್ಮ್ ಚೇಂಬರ್ನಲ್ಲಿ ದೂರು ದಾಖಲಾಗಿತ್ತು. ಇದಾದ ಬಳಿಕ ಇದೀಗ ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಮಹಿಳೆಯರ ಬಗ್ಗೆ ನಟ ದರ್ಶನ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಆರೋಪಿಸಿರೋ ಗೌಡ್ತಿ ಸೇನೆಯ ಮಹಿಳೆಯರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ದರ್ಶನ್ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ಅವಳು ಬರ್ತಾಳೆ, ಅವಳು ಹೋಯ್ತಾಳೆ, ರಜ್ಜಿನ ಬಡಿಯ ಅಂತ ಅಂದಾಗ ಇದು ಟ್ರೋಲ್ ಆಗಿದೆ. ಈ ಮಾತು ಟ್ರೋಲ್ ಆಗಿ ಜನರ ಬಾಯಲ್ಲಿ ಬರ್ತಾ ಇದೆ. ಈ ಮಾತುಗಳನ್ನ ನಾವು ಹೆಣ್ಮಕ್ಳು ಯಾಕೆ ಕೇಳಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ. ಈ ಮಾತನ್ನ ಯಾವ ಸಂದರ್ಭಕ್ಕೆ ಯಾಕೆ ಆಡಿದ್ರು ಅಲ್ಲಿ ಅಂತಕ್ಕಂಥ ವಿವರಣೆನ ದರ್ಶನ್ ಅವರು ಕೊಡಬೇಕು ಮತ್ತು ಹೆಣ್ಣು ಮಕ್ಕಳ ಕ್ಷಮೆ ಕೇಳಬೇಕು. ಸದ್ಯ ದರ್ಶನ್ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ತಾವಾಯ್ತು ತಮ್ಮ ಗ್ಯಾಂಗ್ ಆಯ್ತು ಅಂತ ಆಪ್ತರ ಜೊತೆ ಸಂಭ್ರಮದಲ್ಲಿದ್ದಾರೆ. ಈ ಬಗ್ಗೆ ದರ್ಶನ್ ಹೇಗೆ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.